ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ಅದ್ಭುತವಾದ ಈ ಬೇಸಿಗೆಗೆ ಹೇಳಿ ಮಾಡಿಸಿದಂಥ ಮಂಗಳೂರು ಸೌತೆಕಾಯಿಯಿಂದ ಮಜ್ಜಿಗೆ ಹುಳಿ ಮಾಡಿದ್ದೇನೆ ಫ್ರೆಂಡ್ಸ್. ಸೂಪರ್ ಆಗಿರ್ತದೆ. ಈಗ ಬೆವರು ಹೋಗ್ತಾನೆ ಇರ್ತದೆ ನಮಗೆ, ಆ ಥರ ಇದೆ ಬಿಸಿಲು ಕೂಡ. ಈ ಥರ ಒಂದು ನಾವು ಮಜ್ಜಿಗೆ ಹುಳಿ ಈ ಥರ ಎಲ್ಲ ಒಂದು ಮಾಡಿ ತಿಂದರೆ ನಮ್ಮ ಬಾಡಿ ಕೂಡ ಹೈಡ್ರೇಟ್ ಆಗಿರ್ತದೆ. ನೋಡಿ, ಈ ಥರ ಒಂದು ರೆಸಿಪಿ ನೀವು ಮಾಡಿ ಫ್ರೆಂಡ್ಸ್. ಈಸಿಯಾಗಿ ಮಾಡಿಕೊಳ್ಳುವಂಥ ಒಂದು ರೆಸಿಪಿ ನೋಡಿ. ತುಂಬ ಕಡಿಮೆ ಸಮಯ, ಜಾಸ್ತಿ ಖರ್ಚಿಲ್ಲದೆ ಮಾಡುವಂಥ ಒಂದು ಹೆಲ್ದಿ ರೆಸಿಪಿ ನೋಡಿ. ಎಷ್ಟು ಚೆನ್ನಾಗಿರ್ತದೆ ನೋಡಿ. ನೋಡುವಾಗಲೇ ನಮಗೆ ತಿನ್ನುವಂತ ಆಗ್ತದೆ ನೋಡಿ. ಅಷ್ಟು ತುಂಬ ಚೆನ್ನಾಗಿ ರುಚಿ ಕೊಡ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ಆಯಿತಾ? ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡಿ, ನೋಡಿದರೆ ನಮಗೆ ತಿನ್ನುವಂತ ಆಗ್ತದೆ ನೋಡಿ. ಸೂಪರ್ ಆಗಿರ್ತದೆ. ನೀವು ಒಮ್ಮೆ ಟ್ರೈ ಮಾಡಿ, ಪದೇ ಪದೇ ಮಾಡ್ತೀರಾ ನೋಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಮಂಗಳೂರು ಸೌತೆಕಾಯಿಯಿಂದ ಮಾಡುವ ಮಜ್ಜಿಗೆ ಹುಳಿ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಅರ್ಧ ಭಾಗ ಸೌತೆಕಾಯಿ ತಗೊಂಡಿದ್ದೇನೆ, ಮಂಗಳೂರು ಸೌತೆಕಾಯಿ. ಇದನ್ನು ಸಿಪ್ಪೆ ಎಲ್ಲ ತೆಗೆದು ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಬೇಕು. ಸಿಪ್ಪೆ ತೆಗೆಯುವ. ಇದೇ ಥರ ಎಲ್ಲ ಇದ್ರ ಸಿಪ್ಪೆ ಎಲ್ಲ ತೆಗೆದುಕೊಳ್ತೇನೆ ಫ್ರೆಂಡ್ಸ್. ಈಗ ಸಿಪ್ಪೆ ಎಲ್ಲ ತಗೊಂಡಿದ್ದೇನೆ ಫ್ರೆಂಡ್ಸ್. ಈಗ ಕಟ್ ಮಾಡಿ ಪೀಸ್ ಮಾಡ್ಕೊಳ್ಬೇಕಾಗ್ತದೆ. ಅದು ಒಳಗಿನ ಬೀಜ ಎಲ್ಲ ತಗೊಳ್ಬೇಕಾಗ್ತದೆ. ಇದೇ ಥರ ಇದು ಬೀಜ ಎಲ್ಲ ತಗೊಳ್ಳುವ. ಇದು ಬೆಂಡು ಕರೆಕ್ಟಾಗಿ ತಗೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ಕಹಿ ಬರುವ ಚಾನ್ಸ್ ಇದೆ. ಒಂದೊಂದು ಕಹಿ ಇರ್ತದೆ. ಹಾಗಾಗಿ ಇದೇ ಥರ ಎಲ್ಲವನ್ನು ತಗೊಳ್ತೇನೆ ನೋಡಿ ಫ್ರೆಂಡ್ಸ್. ಬೆಂಡೆಲ್ಲ ತಗೊಂಡಿದ್ದೇನೆ. ಈಗ ಇದನ್ನು ಪೀಸ್ ಮಾಡ್ಕೊಳ್ಬೇಕು. ಇಷ್ಟು ದಪ್ಪಕ್ಕೆ ಪೀಸ್ ಮಾಡ್ಕೊಳ್ಳುವ, ಆಯಿತಾ ಫ್ರೆಂಡ್ಸ್? ಈಗ ನಾನೊಂದು ಪಾತ್ರೆ ತಗೊಂಡಿದ್ದೇನೆ. ಇದರಲ್ಲೇ ನಾನು ಮಜ್ಜಿಗೆ ಹುಳಿ ಮಾಡ್ಕೊಳ್ಳೋದು. ಇದಕ್ಕೆ ಈ ಸೌತೆಕಾಯಿ ಹೋಳನ್ನು ಸೇರಿಸ್ತೇನೆ. ಹಾಗೆ ಒಂದೇ ಒಂದು ಹಸಿಮೆಣಸಿನಕಾಯಿ ಹೀಗೆ ಕಟ್ ಮಾಡಿ ಹಾಕ್ಕೊಳ್ತೇನೆ. ಹಾಗೆ ಸ್ವಲ್ಪ ನೀರು ಹಾಕ್ಕೊಳ್ಳುವ. ಇಷ್ಟೇ ಹಾಕಿದರೆ ಸಾಕು ಫ್ರೆಂಡ್ಸ್, ಆಯಿತಾ? ನೋಡಿ, ಇಷ್ಟೇ, ತುಂಬ ಏನು ಹಾಕಲಿಕ್ಕಿಲ್ಲ. ಅದು ಎಷ್ಟು ಬೇಕೋ ಅಷ್ಟೇ, ಮುಳುಗುವಷ್ಟೇ ಹಾಕ್ಕೊಳ್ಳಿ. ಈಗ ಇದು ಬೇಯಲಿಕ್ಕೆ ಇಡುವ, ಕುಕ್ ಮಾಡಲಿಕ್ಕೆ ಇಡುವ. ನಾನು ಸ್ಟವ್ ಹಚ್ಚಿದ್ದೇನೆ, ಮೀಡಿಯಮ್ ಫ್ಲೇಮಲ್ಲೇ ಇಡಿ. ಈಗ ಒಂದು ಕುದಿ ಬಂದ ಮೇಲೆ ನಾವು ಉಪ್ಪು ಸೇರಿಸ್ಬೇಕಾಗ್ತದೆ. ಈಗ ಒಂದು ಲಿಡ್ ಕ್ಲೋಸ್ ಮಾಡ್ತೇನೆ, ಕುಕ್ ಆಗಲಿ. ಈಗ ನಾವು ಮಸಾಲಕ್ಕೆಲ್ಲ ರೆಡಿ ಮಾಡಿಕೊಳ್ಳುವ ಫ್ರೆಂಡ್ಸ್. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಇದಕ್ಕೆ ಒಂದು ಸ್ಮಾಲ್ ಬೌಲಲ್ಲಿ ನಾನು ಒಂದು 3/4 ಬೌಲ್ ಕಾಯಿ ತುರಿ ತಗೊಂಡಿದ್ದೇನೆ. ಇಲ್ಲಿ ನೋಡಿ, ಇಷ್ಟೇ ಚಿಕ್ಕ ಬೌಲು ಹಾಕ್ಕೊಳ್ತೇನೆ. ನೀವು ಜಾಸ್ತಿ ಮಾಡೋದಿದ್ದರೆ, ಸೌತೆಕಾಯಿ ಪೀಸ್ ಜಾಸ್ತಿ ಇದ್ದರೆ ನೀವು ಜಾಸ್ತಿ ಹಾಕ್ಕೊಳ್ಬೇಕಾಗ್ತದೆ. ಹಾಗೆ ಫ್ರೆಂಡ್ಸ್, ನಾನು 1 ಟೇಬಲ್ ಸ್ಪೂನ್ ವೈಟ್ ರೈಸನ್ನು ನೆನೆಸಿಟ್ಕೊಂಡಿದ್ದೇನೆ. ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೇನೆ. ಇದರಲ್ಲಿ 1 ಟೇಬಲ್ ಸ್ಪೂನ್ ಇದೆ ವೈಟ್ ರೈಸ್, ಆಯಿತಾ? ಇದನ್ನು ಹಾಕಿದರೆ ಥಿಕ್ನೆಸ್ ಬರ್ತದೆ ಮತ್ತು ಟೇಸ್ಟ್ಗೂ ಚೆನ್ನಾಗಿರ್ತದೆ ಫ್ರೆಂಡ್ಸ್, ಆಯಿತಾ? ಡಿಫ್ರೆಂಟ್ ಆಗಿರ್ತದೆ. ನಮ್ಮ ಮಜ್ಜಿಗೆ ಹುಳಿಗೆ ಹಾಕಲೇಬೇಕಾಗ್ತದೆ. ಇಲ್ಲಾಂದರೆ ಕಡಲೆಬೇಳೆ ಹಾಕ್ಬೋದು. ನಾನು ಅಕ್ಕಿ ಹಾಕ್ಕೊಳ್ತಿದ್ದೇನೆ. ಕಡಲೆಬೇಳೆ ಕೂಡ ಒಂದು ಅರ್ಧ ಗಂಟೆ ನೆನೆ ಹಾಕಿ ಹೀಗೆ ರುಬ್ಬಲಿಕ್ಕೆ ಹಾಕ್ಕೊಳ್ಬೇಕಾಗ್ತದೆ. ನಾನು ಮಾಡೋದು ಇದೇ ಥರ, ಹಾಗಾಗಿ ನಾನು ಹೀಗೆ ಮಾಡ್ತಿದ್ದೇನೆ. ಹಾಗೆ ನೋಡಿ, ಜೀರಿಗೆ ತಗೊಳ್ತಿದ್ದೇನೆ. ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ. ಹಾಗೆ ಫ್ರೆಂಡ್ಸ್ ನೋಡಿ, ಒಂದು 4-5 ಕಾಳು ಪೆಪ್ಪರ್ ತಗೊಂಡಿದ್ದೇನೆ. ಇದು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರ್ತದೆ. ಆಪ್ಷನಲ್, ಚೆನ್ನಾಗಿರ್ತದೆ ಮಾತ್ರ ಹಾಕೋದ್ರಿಂದ. ನೋಡಿ, 4 ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ. ಇದು ತುಂಬ ಸ್ಪೈಸಿ ಇಲ್ಲ, ಕಡಿಮೆ ಇದೆ ಖಾರ. ನೀವು ನೋಡ್ಕೊಂಡು ಹಾಕಿ. ತುಂಬ ಖಾರ ಇದ್ದರೆ, ಇದು ತುಂಬ ಖಾರ ಇರುವುದಿಲ್ಲ ಫ್ರೆಂಡ್ಸ್. ಈ ಸಾಂಬಾರು ಉಂಟಲ್ಲ, ಖಾರ ಇರುವುದಿಲ್ಲ, ಜಾಸ್ತಿ ಚಪ್ಪೆ ಇರ್ತದೆ. ಅದಕ್ಕಾಗಿ ತುಂಬ ಖಾರ ಮೆಣಸಿದ್ರೆ ನೀವು ಒಂದು ಕಡಿಮೆ ಹಾಕ್ಕೊಳ್ಳಿ. ಇದು ಖಾರ ಇಲ್ಲ, ಹಾಗಾಗಿ ನಾನು ಜಾಸ್ತಿ ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ನೀರು ಆ್ಯಡ್ ಮಾಡ್ತೇನೆ. ತುಂಬ ನುಣ್ಣಗಾಗೋದು ಬೇಡ, ಸ್ವಲ್ಪ ತರಿ ಇರಲಿ, ಆ ಥರ ನಾನು ರುಬ್ಕೊಂಡು ಬರ್ತೇನೆ. ಓಕೆ ಫ್ರೆಂಡ್ಸ್, ನೋಡಿ ರುಬ್ಬಿದ್ದಾಗಿದೆ. ಇದೇ ಥರ ರುಬ್ಕೊಳ್ಬೇಕು ಫ್ರೆಂಡ್ಸ್, ಆಯಿತಾ? ತುಂಬ ನುಣ್ಣಗಾಗಬೇಕಂತ ಇಲ್ಲ, ಈ ಥರ ಸ್ವಲ್ಪ ತರಿ ಇರ್ಬೋದು, ಆಯಿತಾ? ಈಗ ನಮ್ಮ ಸೌತೆಕಾಯಿ ಹೋಳು ಏನಾಗಿದೆ ಅಂತ ನೋಡುವ. ಓಕೆ ಫ್ರೆಂಡ್ಸ್, ಸೌತೆಕಾಯಿ ಹೋಳು ಕೂಡ ಬೇಯ್ತಾ ಇದೆ ನೋಡಿ. ಒಂದು ಕುದಿ ಬಂದಿದೆ.
ಈಗ ನಾವು ಸಾಲ್ಟ್ ಹಾಕುವ. ಉಪ್ಪು ಸೇರಿಸ್ತೇನೆ. ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಕುಕ್ ಆಗಬೇಕು ಫ್ರೆಂಡ್ಸ್, ಆಯಿತಾ? ಗೊತ್ತಾಗ್ತದೆ ನೋಡಿ, ವೈಟ್ ಇದೆ. ಇದು ಫುಲ್ ಕಂಪ್ಲೀಟಾಗಿ ವೈಟ್ ಕಲರ್ ಚೇಂಜ್ ಆಗ್ತದೆ, ಆಗ ಆಗಿದೆ ಅಂತ. ಮತ್ತು ಸ್ಮೂತ್ ಆಗ್ತದೆ ಫ್ರೆಂಡ್ಸ್. ಈಗ ಪುನಃ ಲಿಡ್ ಕ್ಲೋಸ್ ಮಾಡ್ತೇನೆ. ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಅರ್ಧ ಬೌಲು ಮೊಸರು ತಗೊಂಡಿದ್ದೇನೆ, ಗಟ್ಟಿ ಮೊಸರು ತಗೊಂಡಿದ್ದೇನೆ. ಇದನ್ನೀಗ ನಾವು ಚೆನ್ನಾಗಿ, ನೀರೇನು ಹಾಕೋದು ಬೇಡ, ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕಾಗ್ತದೆ. ಇದು ನಾವು ಸಾಂಬಾರು ಕುದ್ದ ಮೇಲೆ ಇದು ಹಾಕುವಂಥದ್ದು ಮೊಸರು. ಫ್ರೆಂಡ್ಸ್, ನಾನಿಲ್ಲಿ ಒಂದು ಅರ್ಧ ಬೌಲ್ ಮೊಸರು ತಗೊಂಡಿದ್ದೇನೆ, ಗಟ್ಟಿ ಮೊಸರು ತಗೊಂಡಿದ್ದೇನೆ. ಇದಕ್ಕೆ ನಾವು ಸ್ವಲ್ಪ ವಾಟರ್ ಆ್ಯಡ್ ಮಾಡುವ. ಜಾಸ್ತಿ ಏನು ಹಾಕೋದು ಬೇಡ ಫ್ರೆಂಡ್ಸ್, ಸ್ವಲ್ಪ ಹಾಕ್ಕೊಳ್ಳಿ. ಒಂದು ಅರ್ಧ ಗ್ಲಾಸ್ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಬೇಕು. ಮಜ್ಜಿಗೆ ಹದಕ್ಕೆ ತಗೊಳ್ಳು ಬರಬೇಕು ಫ್ರೆಂಡ್ಸ್. ಚೆನ್ನಾಗಿ ಬ್ಲೆಂಡ್ ಮಾಡಿ ನೋಡಿ, ಇದಾಗಿದೆ. ಇದು ಕೊನೆಯಲ್ಲಿ ನಮ್ಮ ಸಾಂಬಾರಿಗೆ ಹಾಕುವಂಥದ್ದು. ಈಗ ನಾವು ಸೌತೆಕಾಯಿ ಎಂತಾಗಿದ್ದು ನೋಡುವ. ಫ್ರೆಂಡ್ಸ್ ನೋಡಿ, ನಮ್ಮ ಸೌತೆಕಾಯಿ ಕೂಡ ಬೆಂದಿದೆ. ಈಗ ಸಾಫ್ಟಾಗಿ ಬೆಂದಿದೆ ನೋಡಿ. ಇಷ್ಟಾದರೆ ಸಾಕು. ಈಗ ನಾವು ಮಸಾಲ ಸೇರಿಸುವ. ಹುರಿಬಿಟ್ಕೊಂಡಂಥ ಮಸಾಲ ಹಾಕ್ತೇನೆ. ಮಿಕ್ಸಿ ಜಾರಿಗೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೇನೆ. ಈ ನೀರನ್ನು ಕೂಡ ಹಾಕ್ತೇನೆ. ಎಲ್ಲ ಮಿಕ್ಸ್ ಮಾಡುವ. ಮತ್ತು ನಾವು ಮಜ್ಜಿಗೆ ಹಾಕ್ತೇವಲ್ವ, ಆಗ ಮತ್ತೆ ನೀರು ಹಾಕ್ತದೆ, ಸ್ವಲ್ಪ ಲಿಕ್ವಿಡ್ ಆಗ್ತದೆ. ಈಗ ಸ್ವಲ್ಪ ಹೀಗೆ ಗಟ್ಟಿ ಇರಲಿ. ಇದೊಂದು ಕುದಿ ಬರಬೇಕು ಫ್ರೆಂಡ್ಸ್. ಕುದಿ ಬಂದ ಮೇಲೆ ನಾವು ಲೋ ಫ್ಲೇಮಲ್ಲಿ ಇಟ್ಟು ಮೊಸರು ಹಾಕಬೇಕಾಗ್ತದೆ. ಇದು ಚೆನ್ನಾಗಿ ಬಾಯ್ಲ್ ಆಗಲಿ. ನಾನು ಪುನಃ ಲಿಡ್ ಕ್ಲೋಸ್ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ನಮ್ಮ ಮಜ್ಜಿಗೆ ಹುಳಿ ರೆಡಿ ಆಗ್ತಾ ಇದೆ ನೋಡಿ. ಈಗ ಕುದ್ದಿದೆ ನೋಡಿ, ಮಸಾಲ ಚೆನ್ನಾಗಿ ಕುದ್ದಿದೆ ನೋಡಿ. ಅಕ್ಕಿ ಹಾಕಿದ್ದೇವಲ್ವ, ರೈಸ್ ಹಾಕಿದ್ದೇವಲ್ವ, ಹಾಗಾಗಿ ಸ್ವಲ್ಪ ತಿಕ್ನೆಸ್ ಕೂಡ ಬಂದಿದೆ ನೋಡಿ. ನೀವು ತಿಕ್ ಅನಿಸಿದರೆ ಸ್ವಲ್ಪ ವಾಟರ್ ಸಹ ಆ್ಯಡ್ ಮಾಡ್ಬೋದು, ಯಾಕೆಂದರೆ ಅಕ್ಕಿ ಕುದ್ದ ಮೇಲೆ ದಪ್ಪ ಆಗ್ತದೆ. ಹಾಗೆ ನಿಮ್ಗೆ ಎಷ್ಟು ಬೇಕೋ ಆ ಹದದಲ್ಲಿ ಇಟ್ಕೊಳ್ಬೋದು. ಈ ಹದದಲ್ಲಿ ಇದೆ ನೋಡಿ, ಚೆನ್ನಾಗಿ ಕುದ್ದಿದೆ. ಒಂದು 2 ಕುದಿ ಬರಬೇಕು. ಈಗ ಚೆನ್ನಾಗಿ ಕುದ್ದು ಹದವಾಗಿ ಬೆಂದಿದೆ. ಈಗ ನಾವು ಫ್ರೆಂಡ್ಸ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳುವ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕಾಯ್ತಾ? ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ ನಾನೀಗ, ಯಾಕೆಂದರೆ ಇದು ಕುದ್ದಾಗಿದೆ, ಮಸಾಲೆ ಎಲ್ಲ ಕುದ್ದಾಗಿದೆ. ಈಗ ಫ್ರೆಂಡ್ಸ್, ಈ ಮೊಸರು ಉಂಟಲ್ಲ ಮಜ್ಜಿಗೆ, ಇದನ್ನು ಆ್ಯಡ್ ಮಾಡಬೇಕಾಗ್ತದೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಬೇಕು. ಮತ್ತು ಈಗ ಸ್ವಲ್ಪ ನೀರಾಗಿದೆ ನೋಡಿ ಸಾಂಬಾರು. ನೋಡಿದ್ರಾ? ನೋಡಿ, ನೀರಾಗಿದೆ. ಈಗ ಫ್ರೆಂಡ್ಸ್, ಲೋ ಫ್ಲೇಮಲ್ಲಿ ಸ್ವಲ್ಪ ಕುಕ್ ಆಗಬೇಕು. ನಿಧಾನಕ್ಕೆ ಬಬಲ್ಸ್ ಬಂದರೆ ಸಾಕು, ಆಯಿತಾ? ಜಾಸ್ತಿ ಕುದಿಬೇಕಂತ ಇಲ್ಲ. ನಿಧಾನಕ್ಕೆ ಇದು ಲೋ ಫ್ಲೇಮಲ್ಲೇ ಕುಕ್ ಆಗಲಿ. ತುಂಬ ಹೈ ಫ್ಲೇಮಲ್ಲೆಲ್ಲ ಇಟ್ಕೊಳ್ಳೋದು ಬೇಡ, ಯಾಕೆಂದರೆ ಮೊಸರು ಹಾಕಿದ್ದೇವಲ್ವ, ಹಾಗಾಗಿ. ಓಕೆ, ಇದು ಕುಕ್ ಆಗಲಿ ಫ್ರೆಂಡ್ಸ್, ಲೋ ಫ್ಲೇಮಲ್ಲೇ ಕುಕ್ ಆಗಲಿ. ಮತ್ತು ಆಫ್ ಮಾಡಿ ಆದಮೇಲೆ ನಾವು ಒಗ್ಗರಣೆ ಹಾಕಬೇಕು. ಬಿಸಿ ಕುದಿಯುವಾಗಲೇ ಹಾಕೋದು ಬೇಡ. ಆಫ್ ಮಾಡಿ ಕೂಲ್ ಆದಮೇಲೆ ನಾವು, ಕೂಲ್ ಅಂದರೆ ಬಬಲ್ಸ್ ಎಲ್ಲ ಕಮ್ಮಿ ಆದಮೇಲೆ ನಾವು ಒಗ್ಗರಣೆ ಹಾಕ್ಕೊಳ್ಬೇಕಾಗ್ತದೆ. ಒಂದು ಲಿಡ್ ಕ್ಲೋಸ್ ಮಾಡ್ತೇನೆ, ಅದು ಕುದೀಲಿ. ಫ್ರೆಂಡ್ಸ್, ಈಗ ಇದಾಗಿದೆ ನೋಡಿ, ಬಬಲ್ಸ್ ಬರ್ತಾ ಇದೆ ನೋಡಿ. ಇಷ್ಟೇ ಆದರೆ ಸಾಕು, ಲೋ ಫ್ಲೇಮಲ್ಲೇ ಕುಕ್ ಆಗಿದೆ. ನಾನೀಗ ಸ್ಟವ್ ಆಫ್ ಮಾಡ್ತೇನೆ. ಮತ್ತೆ ಆಫ್ ಮಾಡಿದ ಮೇಲೆ ಮತ್ತೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳುವ. ಓಕೆ ಫ್ರೆಂಡ್ಸ್, ನಾನು ಒಗ್ಗರಣೆಗೆ ಪಾತ್ರೆ ಇಟ್ಕೊಂಡಿದ್ದೇನೆ, ಬಾಣಲಿ ಇಟ್ಕೊಂಡಿದ್ದೇನೆ ಚಿಕ್ಕದು. ಈಗ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೇನೆ. ನೀವು ಯಾವ್ದು ಇಷ್ಟ ಆ ಎಣ್ಣೆ, ನಿಮ್ಮ ಮನೇಲಿ ಯಾವುದಿದೆ ಆ ಆಯಿಲ್ ಹಾಕ್ಕೊಳ್ಳಿ. ಇದಕ್ಕೆ ಆದರೆ ಇದು ಕೊಬ್ಬರಿ ಎಣ್ಣೆ ಹಾಕಿದರೆ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಕೊಕೊನಟ್ ಆಯಿಲ್ ಹಾಕಿದರೆ ರುಚಿ ಜಾಸ್ತಿ.
ಹಾಗೆ ಫ್ರೆಂಡ್ಸ್ ಇಲ್ಲಿ ಸಾಸಿವೆ, ಜೀರಿಗೆ, ಒಣಮೆಣಸು ತಗೊಂಡಿದ್ದೇನೆ. ಎಲ್ಲ ಅರ್ಧ ಟೀ ಸ್ಪೂನ್ ತಗೊಂಡಿದ್ದೇನೆ. ಇದನ್ನು ಕೂಡ ಆ್ಯಡ್ ಮಾಡುವ. ಸಾಸಿವೆ ಸಿಡಿತಾ ಇದೆ. ಕರಿಬೇವು ಹಾಕ್ತೇನೆ. ಸ್ವಲ್ಪ ಹಿಂಗೆ ಹಾಕ್ತೇನೆ. ಓಕೆ ಫ್ರೆಂಡ್ಸ್, ಒಗ್ಗರಣೆ ಕೂಡ ರೆಡಿಯಾಗಿದೆ. ನಾವು ನಮ್ಮ ಮಜ್ಜಿಗೆ ಹುಳಿಗೆ ಇದನ್ನು ಆ್ಯಡ್ ಮಾಡಬೇಕು ಈಗ. ಓಕೆ ಫ್ರೆಂಡ್ಸ್, ಆ್ಯಡ್ ಮಾಡ್ತೇನೆ. ಒಗ್ಗರಣೆ ಹಾಕ್ತೇನೆ. ನೋಡಿ ಫ್ರೆಂಡ್ಸ್, ಈಗ ಇನ್ನೂ ಜಾಸ್ತಿ ಟೇಸ್ಟ್ ಬರ್ತದೆ. ಘಮ ಜಾಸ್ತಿ ಬರ್ತಾ ಇದೆ ಮಜ್ಜಿಗೆ ಹುಳಿಯದು. ನೋಡಿ, ಇಷ್ಟೇ ಫ್ರೆಂಡ್ಸ್, ಆಯಿತಾ? ಇನ್ನು ಕುದಿಸ್ಲಿಕ್ಕಿಲ್ಲ, ಎಂತ ಇಲ್ಲ. ಒಗ್ಗರಣೆ ಆಫ್ ಮಾಡಿದ ಮೇಲೆ ಹಾಕ್ಕೊಂಡ್ರೆ ಆಯಿತು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ನೋಡಿ, ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು. ಏನು ಹುರಿಬೇಕಂತ ಇಲ್ಲ, ಏನಿಲ್ಲ. ಆರಾಮಾಗಿ ಈ ಮನೆಯಲ್ಲಿ ಇದ್ದಂಥ ಒಂದು 2-3 ಸಾಮಗ್ರಿಯಿಂದಲೇ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಈ ಬೇಸಿಗೆಗಂತೂ ಇದು ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ಫ್ರೆಂಡ್ಸ್. ಸೂಪರಾಗಿರ್ತದೆ. ಈ ಬಿಸಿಲಿಗೆ ನಾವು ಈ ಥರ ಒಂದು ಲೈಟ್ ಖಾರದ ರೆಸಿಪಿ ಎಲ್ಲ ತಿನ್ನಬೇಕು ಫ್ರೆಂಡ್ಸ್. ಈಗ ಈ ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿರ್ತದೆ. ಯಾವಾಗಲೂ ಮಾಡ್ಕೊಳ್ಬೋದು, ಆದರೆ ಬೇಸಿಗೆಗೆ ಇದು ತುಂಬ ಬೆಸ್ಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಥರ ರೆಸಿಪಿ ತುಂಬ ಚೆನ್ನಾಗಿರ್ತದೆ. ಇದೊಂದು ಹಳೆ ಕಾಲದ, ಅಜ್ಜಿ ಕಾಲದ ರೆಸಿಪಿ. ಈಗ ಸಾಮಾನ್ಯವಾಗೂ ತುಂಬ ಕಡಿಮೆ ಮಾಡೋರು ಕಡಿಮೆನೇ, ಆದರೆ ಮಾಡಿ ತಿಂದರೆ ತುಂಬ ಒಳ್ಳೆಯದು, ದೇಹಕ್ಕೆ ತಂಪಾಗ್ತದೆ. ನೋಡಿ, ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ, ಆಯಿತಾ? ಹಾಗೆ ಫ್ರೆಂಡ್ಸ್, ಸರ್ವ್ ಮಾಡೋಣ.